ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜಿ ಅವರು, ಸುರ್ಜೇವಾಲಾ ಅವರು, ರಿಜ್ವಾನ್ ಅರ್ಷದ್ ಅನೇಕ ಲೀಡರ್ ಹತ್ರ ಕರ್ಕೊಂಡು ಹೋದಾಗ ಬರುವ ಮಾಡ್ಕೊಂಡಾಗ ಸಲೀಂ ಅಹಮದ್ ಅವರು ಎಲ್ಲರೂ ಬರುವ ಮಾಡ್ಕೊಂಡಾಗ ಅವ್ರು ಕೇಳಿದರು. ನಾನು ಖಂಡಿತವಾಗೂ ನಾನು ಯಾವುದೇ ಒಂದು ಇಷ್ಟೇನು ತೊಂದಿಲ್ಲ, ಯಾವುದೇ ಒಂದು ಜವಾಬ್ದಾರಿ ಕೇಳಿಲ್ಲ ಸರ್. ನಾನು ಹಳೆ ಕಾಂಗ್ರೆಸ್ಗೆ ನಾನು ಇನ್ನುವಾಗಿತ್ತು, ಅದಕ್ಕೋಸ್ಕರ ನಾನೆಲ್ಲ ಬಂಡೆ ಹಾಕಿದ್ದೆ. ಈಗ ಖಂಡಿತವಾಗೂ ನಾನು ಕಾಂಗ್ರೆಸ್ನವರೇ, ಮಂತ್ಯಂದಾರ ನಾವು ಕಾಂಗ್ರೆಸ್ಸಿಗೆ ದುಡಿತೀನಿ ಸರ್, ನಂದೇನು ಕಂಡೀಷನ್ ಇಲ್ಲ ಅಂತ ಹೇಳಿದ್ರೆ, ಏನು ಹೇಳ್ರಿ ಪೈಲಂಡ್ ಅಂದರು. ಖಂಡಿತವಾಗಿ ಏನು ಕಂಡೀಷನ್ ಇಲ್ಲ ಸರ್, ನಾನು ಮರಳಿ ಮತ್ತಲ್ಲ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತೀನಿ ಅಂತ ವಾಗ್ದಾನವನ್ನು ಕೊಟ್ಟು ಬಂದಿದ್ದೆ ಸರ್. ಈಗೆಲ್ಲ ಲೀಡ್ರು ಬಂದಿದ್ರು. CM ಸಾಹೇಬರು ಶಾಂತಿವನ ನಿಲ್ಲಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ. 1ನೇ ತಾರೀಕಿಗೆ ನನ್ನ ಮನೆಗೆ ಬರ್ತಾ ಇದ್ದಾರೆ. ಖಂಡಿತವಾಗೂ ತಾವು ಮಾಧ್ಯಮರ ಮೂಲಕ, ಅವ್ರ ಮೂಲಕ ನಾನು ಇನ್ನೂ ಬಹಿರಂಗವಾಗಿ ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸಲುವಾಗಿ, ನಮ್ಮ ಹಿರಿಯರ ಸಿದ್ದರಾಮಯ್ಯಜು, DK ಶಿವಕುಮಾರ್ಜು, ಸುರ್ಜೇವಾಲಾ, ನಮ್ಮೆಲ್ಲ ಲೀಡ್ರು ಪರವಾಗಿ, ನಮ್ಮ SS ಮಲ್ಲಿಕಾರ್ಜುನ್ ಪರವಾಗಿ ಹೇಗೆ ನಡೀತು, ಹೇಗೆ ನಡಿಬಾರ್ದು, ಹೆಂಗೆ ನಡಿಬೇಕು ಅಂತಕ್ಕದ್ದು ಆ ನಿಲುವು ಆವತ್ತಿನ ದಿವಸ ಬಹಿರಂಗ ಸಭೆಯಲ್ಲಿ ತೊಗೊಂಡು ಹೇಳ್ತಾರೆ ಸರ್. ತಮ್ಮ ಮಾಧ್ಯಮರ ಮೂಲಕ ನಾನು ಮಾಧ್ಯಮರ ಮಗ ಇದ್ದಂಗೆ ನನಗೆ ತಾವು ಸಹಕಾರ ನೀಡ್ತಿದ್ದೀರಿ. ನಿಮಗೆ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾದಿಕ್ ಪೈಲ್ವಾನ್ ಅವರಿಗೆ ಅನ್ಯಾಯ ಆದ್ರೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆದಂಗೆ, ನಮಗೆ ಟಿಕೆಟ್ ಸಿರೋದಕ್ಕೆ ಕಾಂಗ್ರೆಸ್ ನಮ್ಮನ್ನ ಕಡೆಗಣಿಸಿದೆ. ಸೊ ಈ ವಿಚಾರ ಬಂದಾಗ ಎಲ್ಲ ಒಂದ್ ಕಡೆಗೆ ಮುಸ್ಲಿಂ ಸಮಾಜ ಎಲ್ಲ ಒಂದು ಒಡಕೊಂಡಿದೆ ಅಥವಾ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ. ಇಲ್ಲ ಸರ್, ಹಂಗೇನಿಲ್ಲ. ನಾವು ನಮ್ಮ ನಿಲುವು 35-36 ವರ್ಷದಿಂದ ನಾವು BJPಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆ ದಕ್ಷಿಣ ಉತ್ತರದಲ್ಲಿ ನಾವು ಯಾವಾಗಲೂ ಗೆಲ್ಲಕೊಳ್ಳಲ್ಲ. ನಾವು ಯಾವಾಗಲೂ ಕಾಂಗ್ರೆಸ್ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ತಮಗೆ ಗೊತ್ತಿರೋಂಥ ವಿಷಯ, ಅಕ್ಕಪಕ್ಕ ನೀರಿನ ಸಲುವಾಗಿ, ಲೈಟಿನ ಸಲುವಾಗಿ, ಮಕ್ಕಳ ಸಲುವಾಗಿ ಅವು ಗಲಾಟೆ ಆಗ್ತಾವು. ಅದು ಸಹಜ, ಅದು ಹೊಣೆರೆ ಸರಿ ಮಾಡ್ತಾರೆ. ಆದರೂ ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ನಿಲ್ಲಿಸಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ಭೈರತಿ ಅವರು, ಅನೇಕ ಜನ, SS ಮಲ್ಲಿಕಾರ್ಜುನ್ ಅವರು, ಅನೇಕ ಜನ ಇದಕ್ಕೆ ಭುಜಕ್ಕೆ ಭುಜ ಹಚ್ಚಿ ರಾಜ್ಯದಲ್ಲಿ ಶಾಂತಿ ಇರಬೇಕು, ಶಾಂತಿ ನಿಲ್ಲಿಸಬೇಕು. ನಾವು BJPಯವರಿಗೆ ಆಡಳಿತ ಮಾಡ್ತಾರೆ, ಅವರು ಜಾತಿವಾದ ಮಾಡ್ತಾರೆ, ಅದಕ್ಕೋಸ್ಕರ ಅಂಥೇಳಿ ನಾವು ಕಾಂಗ್ರೆಸ್ಸಿಗೆ ಒಂದು ಗಾದಿ ಇದೆ, ಒಂದು ಪಿಕ್ಚರ್ನಾಗ ಹಾಡು ಹೇಳ್ತಾರೆ, ಮರಳು ಬಂದೆ ಸೀತೆ ಅಂತೇಳಿ. ಆ ಥರ ನಾನು ಮರಳು ಬಂದಿದ್ದೇನೆ, ಬಂಡಾಯ ಅಭ್ಯರ್ಥಿ ನಾನು ತೊರೆದು ನಾನು ಯಾವಾಗಲೂ ಕಾಂಗ್ರೆಸ್ನೇ ಮಂತಂದರು. ನಾವೆಲ್ಲ ತಾಯಿ ಕಡೆಯಿಂದ, ತಂದೆ ಕಡೆಯಿಂದ ನಾವು ಯಾವಾಗಲೂ ಕಾಂಗ್ರೆಸ್ಸಿಗೆ ದುಡ್ಕೊಂಡು ಬಂದಿದ್ದೀವಿ. ಮುಂದಾದ್ರೂ ನಾವು ಕಾಂಗ್ರೆಸ್ಸಿಗೆ ದುಡಿತೀವಿ. ನಂದು ಏನು ಬೇಡಿಕೆ ಇಟ್ಟಿಲ್ಲ. ಆ ಥರ ನಾನು ಮುಂಚೆ ಮಾಡ್ಕೊಂಡು ಬಂದಿದ್ದೇನೆ, ಆ ಥರ ನಾನು ಮಾಡ್ಕೊಂಡು